ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ GS ಶಿವರುದ್ರಪ್ಪನವರ ಪ್ರೀತಿ ಇಲ್ಲದ ಮೇಲೆ ಕವಿತೆಯ ಕುರಿತು ಚರ್ಚೆ ಮಾಡೋಣ. GS ಶಿವರುದ್ರಪ್ಪ ಅವರು 1926ರಿಂದ 2013ರವರೆಗೂ ನಮ್ಮ ನಡುವೆ ಜೀವಿಸಿದ್ದ ಕನ್ನಡದ ಹಿರಿಯ ಚೇತನ. GS ಶಿವರುದ್ರಪ್ಪರವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ ದಂಪತಿಗಳ ಮಗನಾಗಿ 1926ರಲ್ಲಿ ಜನಿಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ BA ಪದವಿಯನ್ನು, MA ಪದವಿಯನ್ನು, ಕುವೆಂಪುರವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಎಂಬ ವಿಷಯದ ಮೇಲೆ PhD ಪದವಿಯನ್ನು ಶ್ರೀಯುತರು ಪಡಿತಾರೆ. ಆ ನಂತರದಲ್ಲಿ ಮೈಸೂರು, ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಪ್ರಮುಖ ಕೃತಿಗಳು ಅಂತೇಳಿ ನಾವು ಪಟ್ಟಿ ಮಾಡೋದಾದರೆ ಸಾಮಗಾನ, ಚೆಲುವು ಒಲವು, ದೀಪದ ಹೆಜ್ಜೆ, ತೆರೆದ ದಾರಿ, ಅನಾವರಣ, ಗೋಡೆ, ದೇವಶಿಲ್ಪ, ಕಾರ್ತೀಕ, ಪ್ರೀತಿ ಇಲ್ಲದ ಮೇಲೆ, ನನ್ನ ನಿನ್ನ ನಡುವೆ, ಹೀಗೆ ಅನೇಕ ಕವನ ಸಂಕಲನಗಳನ್ನು ಗಮನಿಸ್ಬೋದು. ವಿಮರ್ಶೆಯ ಪೂರ್ವ ಪಶ್ಚಿಮ, ನವೋದಯ, ಗತಿಬಿಂಬ, ಪರಿಶೀಲನ, ಕಾವ್ಯಾರ್ಥ ಚಿಂತನ ಇತ್ಯಾದಿ ವಿಮರ್ಶಾ ಮತ್ತು ಕಾವ್ಯಮೀಮಾಂಸೆಯ ಕೃತಿಗಳನ್ನು ನಾವು ನೋಡಬಹುದು. ಮಾಸ್ಕೋದಲ್ಲಿ 22 ದಿನ, ಅಮೇರಿಕದಲ್ಲಿ ಕನ್ನಡಿಗ, ಗಂಗೆಯ ಶಿಖರದಲ್ಲಿ, ಇವು ಇವರ ಪ್ರಮುಖ ಪ್ರವಾಸ ಕೃತಿಗಳು. ಮಾಸ್ಕೋದಲ್ಲಿ 22 ದಿನ ಕೃತಿಗೆ 1974ರಲ್ಲಿ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆಯುತ್ತೆ. 1984ರಲ್ಲಿ ಕಾವ್ಯಾರ್ಥ ಚಿಂತನ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಲಭಿಸುತ್ತೆ. ಆನಂತರದಲ್ಲಿ ಕರ್ನಾಟಕ ರಾಜ್ಯೋತ್ಸವ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1998ರಲ್ಲಿ ಪಂಪ ಪ್ರಶಸ್ತಿ, 2006ರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ, ನಾಡೋಜ ಹಂಪಿ ವಿಶ್ವವಿದ್ಯಾಲಯದಿಂದ ಸಿಗ್ತಕ್ಕಂಥ ನಾಡೋಜ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿಯನ್ನು ಶ್ರೀಯುತರು ಪಡೀತಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಹಣತೆ, ಸ್ನೇಹ, ಕಾರ್ತೀಕ, ಗೌರವ ಇವರ ಅಭಿನಂದನಾ ಗ್ರಂಥಗಳು ಅಂತೇಳಿ ನಾವು ಗಮನಿಸ್ಬೋದು. ನವೋದಯ, ನವ್ಯ, ನವ್ಯೋತ್ತರ ಸಂದರ್ಭಗಳಲ್ಲಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಕವಿ, ಚಿಂತಕರು, ವಿಮರ್ಶಕರು ಆಗಿ ನಾವು GS ಶಿವರುದ್ರಪ್ಪನವರನ್ನು ನೋಡ್ತೇವೆ. ಸರಳತೆ, ಭಾವಪೂರ್ಣತೆ, ವಸ್ತು ವೈವಿಧ್ಯತೆ ಇವು ಇವರ ಕವನಗಳ ಪ್ರಮುಖ ಅಂಶಗಳು. ಇವರ ಕವಿತೆಗಳು ಪ್ರಕೃತಿ ಮತ್ತು ಮಾನವ ಸಂಬಂಧಗಳ ಬಗ್ಗೆ ಮಾನವೀಯ ಕಾಳಜಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಇವರ ಕವಿತೆಗಳಲ್ಲಿ ಗಮನಿಸ್ಬೋದು. ಪ್ರೀತಿ ಇಲ್ಲದ ಮೇಲೆ ಕವಿತೆಯನ್ನು ಅದೇ ಹೆಸರಿನ ಕವನ ಸಂಕಲನದಿಂದ ಇಲ್ಲಿ ಆಯ್ದುಕೊಳ್ಳಲಾಗಿದೆ. ಕವಿತೆಯನ್ನು ನಾವು ಗಮನಿಸೋದಾದರೆ ಕವಿತೆ ಹೀಗಿದೆ: ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ. ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ. ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ
ಬೆಳಕು ಮೂಡೀತು ಹೇಗೆ? ಸೆರೆಮನೆಯ ಕಂಬಿಯ ನಡುವೆ ಕಮರುವ ಕನಸು ಕೊನರೀತು ಹೇಗೆ? ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ? ಪ್ರೀತಿಯಿಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತೀತು ಹೇಗೆ? ಜಾತಿ, ಮತ, ಭಾಷೆ, ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪೀತು ಹೇಗೆ? ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ? ಹೀಗೆ GS ಶಿವರುದ್ರಪ್ಪರವರು ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಅದೇ ಹೆಸರಿನ ಕವಿತೆಯನ್ನು ನಾವು ಹೀಗೆ ಗಮನಿಸಬಹುದು. ಇಡೀ ಕವಿತೆಯ ಒಳಗೆ ಜಗತ್ತಿನ ಒಳಗೆ ಅತ್ಯಂತ ಮನುಷ್ಯ ಸಂಬಂಧಗಳನ್ನು ಗಟ್ಟಿ ಮಾಡ್ತಕ್ಕಂತಹ, ಬೆಸುಗೆಯನ್ನು ಆಗ್ತಕ್ಕಂತಹ ಶಬ್ದ, ಪದ ಪ್ರೀತಿ. ಹಾಗಾಗಿ ಪ್ರೀತಿ ಮತ್ತು ಅಂತಃಕರಣ ಮಾನವೀಯ ನೆಲೆಗಳು ಜೀವನದ ಬಹುಮುಖ್ಯ ನೆಲೆಗಳು. ಇವತ್ತು ಈ ಪ್ರೀತಿ ಮತ್ತು ಮಾನವೀಯ ಸಂಬಂಧಗಳು ಕಡಿಮೆ ಆಗ್ತಾ ಇರೋದರಿಂದ ಇವತ್ತು ಇಡೀ ಮನುಷ್ಯನ ಬದುಕು ಅಂತಕ್ಕಂಥದ್ದು ಬರಡಾಗ್ತಾ ಇದೆ, ಬತ್ತುತ್ತಾ ಇದೆ ಅಂಥೇಳಿ ಕವಿ ಹೃದಯ ಇಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ? ಮೋಡ ಕಟ್ಟೀತು ಹೇಗೆ? ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ? ಪ್ರೀತಿ ಇಲ್ಲದ ಮೇಲೆ. ನೋಡಿ, ಕವಿತೆ ಆರಂಭ ಆಗೋದೇ ಪ್ರೀತಿಯ ಮೌಲ್ಯವನ್ನು ಎತ್ತಿಡಿತಾ ಇದೆ. ಒಂದು ಹೂ ಅರಳಬೇಕು ಅಂತಂದರೆ ದುಂಬಿ ಬಂದು ಅದರ ಮೇಲೆ ಕೂತದರ ಪರಾಗಸ್ಪರ್ಶವನ್ನು ಎಳಿಬೇಕು, ಆಗ ಹೂವು ಅರಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಪ್ರಕೃತಿಯ ಒಳಗೆ ಸಮುದ್ರದ ಮೇಲಿರುವ ನೀರು ಬಿಸಿಲಿನ ಆವಿಗೆ, ಜಳಕ್ಕೆ ಆವಿಯಾಗಿ ಆಕಾಶವನ್ನು ಸೇರಿ ಮೋಡವಾಗಿ ಅದು ಭೂಮಿಗೆ ಮಳೆಯನ್ನು ಸುರಿಸುತ್ತೆ. ಬಿದ್ದ ಮಳೆಯ ಹನಿಗಳು ಭೂಮಿಯ ಮೇಲೆ ಅವು ಮಣ್ಣನ್ನು ಸೇರಿ ಅಲ್ಲಿ ಜೀವ ಸೃಷ್ಟಿಗೆ ಕಾರಣವಾಗುತ್ತೆ. ಹಾಗಾಗಿ ಹೂವು ಅರಳುವ ಕ್ರಿಯೆ, ಮೋಡ ಕಟ್ಟುವ ಕ್ರಿಯೆ, ಹನಿ ಒಡೆದು ಭೂಮಿಯ ಒಳಗೆ ಜೀವ ಸೃಷ್ಟಿಗೆ ಕಾರಣವಾಗ್ತಕ್ಕಂಥ ಕ್ರಿಯೆ. ಇಲ್ಲೆಲ್ಲವೂ ಕೂಡ ಒಂದಕ್ಕೊಂದು ಯಾವುದು ಸಂಬಂಧ ಇದೆ ಅಂತಂದರೆ ಪ್ರೀತಿ. ಪ್ರೀತಿ ಇಲ್ಲದೇ ಇದ್ದರೆ ಇಲ್ಲಿ ಯಾವ ಕ್ರಿಯೆಗಳು ನಡೆಯೋದಿಲ್ಲ. ಹಾಗಾಗಿ ಭೂಮಿ ಮತ್ತು ಆಕಾಶ, ಹೆಣ್ಣು ಭೂಮಿಯನ್ನು ಹೆಣ್ಣಿಗೋಲಿಸ್ತಾರೆ ನಮ್ಮ ಕವಿಗಳು, ಹಾಗೂ ಆಕಾಶವನ್ನು ಗಂಡಿಗೋಲಿಸ್ತಾರೆ. ಈ ಹೆಣ್ಣು ಗಂಡಿನ ನಡುವೆ ಮಳೆಯ ಕ್ರಿಯೆ ಆಗದೇ ಇದ್ದರೆ ಭೂಮಿ ಅಂತಕ್ಕಂಥದ್ದು ಬರಡಾಗೋಗುತ್ತೆ. ಹಾಗಾಗಿ ಭೂಮಿಯ ಮೇಲೆ ಹಸಿರು ಚಿಗುರೋದಕ್ಕೆ, ಜೀವಕಳೆ ಬರೋದಕ್ಕೆ ಈ ಪ್ರಕ್ರಿಯೆ ಅಂತಕ್ಕಂಥದ್ದು ಬಹಳ ಅವಶ್ಯಕ. ಹಾಗಾಗಿನೇ ಕವಿ ಹೇಳ್ತಾ ಇದ್ದಾರೆ, ಹೂವು ಅರಳಬೇಕು, ಮೋಡ ಕಟ್ಟಬೇಕು, ಹನಿ ಒಡಿಬೇಕು, ಆಗಲೇ ನೆಲದಲ್ಲಿ ಹಸಿರು ಮೂಡೋದಕ್ಕೆ ಸಾಧ್ಯ. ಒಂದು ವೇಳೆ ಈ ಕ್ರಿಯೆಗಳು ತಮ್ಮ ಕಾರ್ಯಗಳನ್ನು ಮಾಡದೇ ಇದ್ದರೆ, ಅವುಗಳ ನಡುವೆ ಪ್ರೀತಿ ಅಂತಕ್ಕಂಥದ್ದು ಜನ್ಮವನ್ನು ತಾಳದೇ ಇದ್ದರೆ ಈ ಯಾವ ಕ್ರಿಯೆಯೂ ಕೂಡ ಜಗತ್ತಲ್ಲಿ ನಡೆಯುವುದಿಲ್ಲ. ಹಾಗೆ ಈ ಜಗತ್ತಲ್ಲಿ ಸಹಮಾನವರೊಡನೆ, ಸಹ ಸಮಾಜದ ಜೊತೆಗೆ ಸಹ ಬಾಳ್ವೆಯನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ನಡುವೆ ಇವತ್ತು ಯಾವುದು ಕಡಿಮೆ ಆಗ್ತಿದೆ ಜಗತ್ತಲ್ಲಿ ಅಂತಂದರೆ ಪ್ರೀತಿ ಕಡಿಮೆ ಆಗ್ತಾ ಇದೆ. ಪ್ರೀತಿ, ಅಕ್ಕರೆ, ಅನುರಾಗ, ಒಲವು, ಒಲುಮೆ, ಅನೇಕ ಹೆಸರುಗಳಲ್ಲಿ ನಾವು ಪ್ರೀತಿಯನ್ನು ಕರಿತೇವೆ. ಹಾಗಾಗಿ ಇವತ್ತು ಜನರಲ್ಲಿ ಬತ್ತಾ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಪ್ರೀತಿ. ಹಾಗಾಗಿ ಈ ಪ್ರೀತಿ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಅರಳಬೇಕಾಗಿದೆ.
ಇವತ್ತು ಧರ್ಮದ ಕಾರಣಕ್ಕೆ, ಜಾತಿಯ ಕಾರಣಕ್ಕೆ, ಸಂಸ್ಕೃತಿಗಳ ಕಾರಣಕ್ಕೆ, ಗಂಡು ಹೆಣ್ಣು ಎಂಬ ಭೇದದ ಕಾರಣಕ್ಕೆ ಇವತ್ತು ನಮ್ಮ ನಡುವೆ ಕಂದಕಗಳು ಸೃಷ್ಟಿಯಾಗ್ತಾ ಇದ್ದಾವೆ, ಸಂಘರ್ಷಗಳು ಸೃಷ್ಟಿಯಾಗ್ತಾ ಇದ್ದಾವೆ. ನಮ್ಮ ಮನಸ್ಸುಗಳು ಇವತ್ತು ಕಲ್ಲುಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಹಾಗಾಗಿನೇ ಜಿ ಎಸ್ ರುದ್ರಪ್ಪನವರು ಹೇಳ್ತಾ ಇದ್ದಾರೆ, ಹೇಗೆ ಪ್ರಕೃತಿಯ ಒಳಗೆ ಒಂದು ಅವಿನಾಭಾವ ಸಂಬಂಧ ಇದೆಯೋ, ಆ ಅವಿನಾಭಾವ ಸಂಬಂಧದ ಕಾರಣದಿಂದ ಇವತ್ತು ಹೂ ಅರಳುವ ಕ್ರಿಯೆಯಲ್ಲಿ ಒಳಗಾಗ್ತಾ ಇದೆ, ಮೋಡ ಕಟ್ತಾ ಇದೆ, ಹನಿ ಬಿದ್ದು ಭೂಮಿಯಲ್ಲಿ ಹಸಿರು ಮೂಡ್ತಾ ಇದೆ. ಇವು ಅವುಗಳ ನಡುವೆ ಇರುವ ಆ ಪ್ರೀತಿಯೇ ಕಾರಣ ಇದಕ್ಕೆಲ್ಲದಕ್ಕೂ. ಹಾಗೆ ಈ ಸಮಾಜದ ಒಳಗೆ ನಾವು ಕೂಡ ಪ್ರೀತಿಯನ್ನು ಬಿತ್ತಬೇಕಾಗಿದೆ. ಆಗ ಮಾತ್ರ ಒಂದು ಸಹ ಸಮಾಜವನ್ನು, ಒಂದು ಸಹ ಬದುಕನ್ನು ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯ, ಸುಖ ಸಂತೋಷದಿಂದ ಬದುಕೋದಕ್ಕೆ ಸಾಧ್ಯ. ಪ್ರಕೃತಿಯಿಂದ ಮನುಷ್ಯ ಪಾಠವನ್ನು ಕಲಿಯಬೇಕಾಗಿದೆ. ಯಾವುದೇ ಸ್ವಾರ್ಥವಿಲ್ಲದೆ ಒಂದು ಗಿಡ ಭೂಮಿಯಲ್ಲಿರುವ ಗೊಬ್ಬರವನ್ನು ಪಡೆದು ಮರದ ತುದಿಯಲ್ಲಿ ಹಣ್ಣನ್ನು ಬಿಡುತ್ತೆ. ಆ ಹಣ್ಣು ಇನ್ಯಾರೋ ಪಾಲಾಗುತ್ತೆ. ಇಲ್ಲಿ ನಾವು ಕಲಿತಕ್ಕಂತಹ ನಿಸ್ವಾರ್ಥ ಬದುಕನ್ನು ನಾವು ಕಲಿಬೇಕಾಗಿದೆ. ಆದರೆ ಇವತ್ತು ಮನುಷ್ಯ ಸ್ವಾರ್ಥಿ ಆಗ್ತಾ ಇದ್ದಾನೆ, ತನ್ನ ಬಗ್ಗೆ ಮಾತ್ರ ಇವತ್ತು ಆಲೋಚನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ನಾವು ಸಮಾಜವನ್ನು ಕುರಿತು, ಸಮಾಜದಲ್ಲಿ ಬತ್ತುತ್ತಿರುವ ಪ್ರೀತಿಯನ್ನು ಜಾಗೃತಗೊಳಿಸಿ ಸಮಾಜದಲ್ಲಿ ಪ್ರೀತಿಯ ಸೆಲೆಯನ್ನು ಹರಡಬೇಕು ಅಂಥೇಳಿ ಜಿ ಎಸ್ ರುದ್ರಪ್ಪನವರು ಕವಿತೆಯಲ್ಲಿ ಚರ್ಚೆ ಮಾಡ್ತಾರೆ. ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ನೋಡಿ, ಮಾತಿಗೆ ಮಾತು ಕೂಡಬೇಕು ಅಂತಂದರೆ, ಅದಕ್ಕೊಂದು ಅರ್ಥ ಬರಬೇಕು ಅಂತಂದರೆ ನಮ್ಮಲ್ಲಿ ಮನುಷ್ಯ ಸಂಬಂಧಗಳು ಜಾಗೃತಿಯಾಗಬೇಕು. ಮಾನವ ಬದುಕಿನಲ್ಲಿ ಮಾತ್ರ ಅಷ್ಟೇ ಅಲ್ಲ, ನಿಸರ್ಗದಲ್ಲಿಯೂ ಕೂಡ ಪ್ರೀತಿ ಹೇಗೆ ಅದು ತನ್ನ ದಿಗ್ವಿಜಯವನ್ನು ಸಾರಿದೆ ಅನ್ನೋದನ್ನು ನಾವು ಕವಿತೆಯಲ್ಲಿ ಗಮನಿಸಬೇಕಾಗತ್ತೆ. ಹೂ ಅರಳತಕ್ಕಂಥದ್ದು ಒಂದು ಸಾಮಾನ್ಯ ಕ್ರಿಯೆ ಅಥವಾ ಸಹಜವಾದ ಕ್ರಿಯೆ ಅಂತ ಅನಿಸಿದರೂ ಕೂಡ ಅದರ ಹಿಂದೆ ಅರಳಿದ ಮನ ನಾವಿಲ್ಲಿ ಗುರುತಿಸಬೇಕಾಗಿದೆ. ಯಾಕಂದರೆ ಮೋಡಗಳು ನೆಲವನ್ನು ಪ್ರೀತಿಯಿಂದ ಕಾಣುವುದೇ ವರ್ಷಧಾರೆಯ ಸಂಕೇತ. ಅವು ನೆಲವನ್ನು ಪ್ರೀತಿಸದಿದ್ದರೆ ನೆಲಕ್ಕೆ ಹಸಿರು ಮೂಡೋದಿಲ್ಲ. ಹಾಗೆ ಮಾತಿಗೊಂದು ಅರ್ಥ ಬರಬೇಕು, ಅರ್ಥ ಸಿಗಬೇಕು ಅಂತಂದರೆ ಆಡುವ ಮಾತಿನ ಹಿಂದೆ ಅಂತಃಕರಣ ಇರಬೇಕು ಅಂತ ಹೇಳ್ತಾರೆ. ಮಾತು ಯಾವಾಗಲೂ ಕಂಠದಿಂದಲ್ಲ, ಅಂತರಾಳದಿಂದ ಹುಕ್ಕಿ ಬರಬೇಕು. ಆ ಮಾತಿನ ಒಳಗೆ ಅಲ್ಲಿ ಅಂತಃಕರಣ ಸೃಷ್ಟಿಯಾಗಬೇಕು, ಅಲ್ಲೊಂದು ಪ್ರೀತಿ ಬರಬೇಕು. ಆಗ ಆ ಪದ ಒಂದು ಅರ್ಥವನ್ನು ಪಡೆಯುತ್ತೆ. ಇದು ಪ್ರೀತಿಯ ಇನ್ನೊಂದು ಮುಖವಾಗಿ ಇಲ್ಲಿ ಕವಿ ಗುರುತಿಸ್ತಾರೆ. ಹಾಗಾಗಿ ಪದ್ಯವಾಗಬೇಕು ಅಂತಂದರೆ ಬರೀ ಪದಗಳು, ಶಬ್ದಗಳು ಇದ್ದರೆ ಅಷ್ಟೇ ಸಾಲದು. ಅದರ ಒಳಗೆ ಭಾವನೆಗಳಿರಬೇಕು, ವಿಚಾರ ಇರಬೇಕು, ಮನುಷ್ಯ ಸಂಬಂಧಗಳ ಬಗ್ಗೆ ಕಾಳಜಿ ಇರಬೇಕು. ಆಗ ಮಾತ್ರ ಒಂದು ಪದ, ಒಂದು ಶಬ್ದ ಅರ್ಥವನ್ನು ಪಡೆಯುತ್ತೆ. ಆ ಅರ್ಥಗಳು ಒಂದು ಪದ್ಯವಾಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಕೇವಲ ಅದು ಪದವಾಗಿ ಮಾತ್ರ ಉಳ್ಕೊಳ್ಳುತ್ತೆ. ಕೇವಲ ಅದು
ಪದ್ಯವಾಗಿ ಮಾತ್ರ ಉಳ್ಕೊಳ್ಳುತ್ತೆ ಹೊರತು ಜನರನ್ನು ಮುಟ್ಟುವಲ್ಲಿ ಅದು ಸೋಲುತ್ತೆ. ಹಾಗಾಗಿ ಇವತ್ತು ನಾವು ಆಡುವ ಮಾತಿಗೆ ಅರ್ಥ ಬರಬೇಕು ಅಂತಂದರೆ ನಾವು ಅಂತಃಕರಣದಿಂದ ಮಾತನಾಡೋದನ್ನು ಕಲಿಬೇಕು, ಪ್ರೀತಿಯಿಂದ ಮಾತಾಡೋದನ್ನು ನಾವು ಕಲಿಬೇಕು. ಈ ಪ್ರೀತಿಯ ಮಾತುಗಳೇ ಪದ್ಯವಾದಾಗ ಜನರನ್ನು ಮುಟ್ಟುತ್ತೆ, ಜನರಲ್ಲಿ ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯ ಸಂಬಂಧಗಳ ಬೆಳವಣಿಗೆಗೆ, ಈ ಸಮಾಜದ ಒಳಗೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಮುಂದುವರೆದು, ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡೀತು ಹೇಗೆ, ಸೆರೆಮನೆಯ ಕಂಬಿಯ ನಡುವೆ ಕಮರುವ ಕನಸು ಕೊನರೀತು ಹೇಗೆ, ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ. ಪ್ರತಿಯೊಂದಕ್ಕೂ ಪ್ರೀತಿ ಇರಲೇಬೇಕು. ಪ್ರೀತಿ ಇಲ್ಲದೇ ಇದ್ದರೆ ಅಲ್ಲಿ ಯಾವುದೇ ಸಂಬಂಧಗಳಿಗೆ ಅರ್ಥ ಇರಲ್ಲ. ಕೇವಲ ಜಾಳ ಆಗಿ ಆ ಸಂಬಂಧಗಳು ಉಳ್ಕೊಳ್ತವೆ. ಹಾಗಾಗಿ ಅಲ್ಲೊಂದು ಜೀವ ಚೈತನ್ಯ, ಅಲ್ಲೊಂದು ಪ್ರೀತಿ, ಅಲ್ಲೊಂದು ಸೆಲೆ ಹುಟ್ಟಬೇಕು ಅಂತಂದ್ರಲ್ಲಿ ಪ್ರೀತಿ ಇರಲೇಬೇಕು. ದಕ್ಷಿಣ ಆಫ್ರಿಕಾದಲ್ಲಿ 1893ರಲ್ಲಿ ಗಾಂಧೀಜಿ ರೈಲಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ದರ್ಜೆಯಲ್ಲಿ ಅವರು ಟಿಕೆಟನ್ನು ತಗೊಂಡು ಕೂತಿರ್ತಾರೆ. ಆದರೆ ಅಲ್ಲಿ ವರ್ಣಭೇದ ಇರೋದರಿಂದ ಬಲವಂತವಾಗಿ ಗಾಂಧೀಜಿಯನ್ನು ಪ್ರಥಮ ದರ್ಜೆಯಿಂದ 3ನೇ ದರ್ಜೆಯ ಬೋಗಿಗೆ ಅವರನ್ನು ಕಳಿಸ್ತಾರೆ. ಅದರ ವಿರುದ್ಧ ಗಾಂಧೀಜಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರೆಸ್ಕೊಳ್ತಕ್ಕಂತಹ ನೆಲ್ಸನ್ ಮಂಡೇಲಾ ಕೂಡ ಈ ವರ್ಣಭೇದದ ವಿರುದ್ಧ ಅವರು ಸಿಡಿದೇಳುತ್ತಾರೆ. ಹಾಗಾಗಿನೇ ಇವತ್ತು ಕವಿ ದಕ್ಷಿಣ ಆಫ್ರಿಕಾದ ನೀಗ್ರೋಗಳ ದಯನೀಯ ಬದುಕಿನ ಕುರಿತು ನಮ್ಮ ಗಮನವನ್ನು ಈ ಕವಿತೆಯಲ್ಲಿ ಸೆಳೀತಾ ಇದ್ದಾರೆ. ಬಿಳಿಯರು ಮತ್ತು ಕಪ್ಪು ವರ್ಣದವರ ನಡುವೆ ಎಲ್ಲ ಭಾಗಗಳಲ್ಲೂ ಕೂಡ ಸಂಘರ್ಷ ಅಂತಕ್ಕಂಥದ್ದು ವರ್ಣದ ಕಾರಣಕ್ಕಾಗಿ ನಡೆದೇ ಇದೆ. ಹಾಗಾಗಿ ಇಲ್ಲಿ ಬಿಳಿಯರು ಅಂದರೆ ಶ್ವೇತವರ್ಣೀಯರು. ಈ ಬಿಳಿಯರ ಕಪಿಮುಷ್ಟಿಯಲ್ಲಿ ಸಿಕ್ಕು ಅಲ್ಲಿಯ ಕಪ್ಪು ಜನ ಅಂದರೆ ನೀಗ್ರೋಗಳು ಅಂತ ಕರಿತೀವಿ. ಇನ್ನಿಲ್ಲದ ಹಾಗೆ ಸಂಕಟವನ್ನು ಪಡ್ತಾರೆ, ನೋವನ್ನು ಪಡ್ತಾರೆ, ಸಂಘರ್ಷಕ್ಕೊಳಗಾಗ್ತಾರೆ. ಬಿಳಿಯರು ಕಪ್ಪು ಜನರ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಕೊನೆಗೂ ಸುದೀರ್ಘ ಹೋರಾಟ ಆದ ನಂತರದಲ್ಲಿ ಅನೇಕ ಜನ ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅದರಲ್ಲಿ ನಾವು ಮುಂಚೂಣಿಯಲ್ಲಿ ನೆಲ್ಸನ್ ಮಂಡೇಲಾ, ಗಾಂಧೀಜಿನ ಅನೇಕ ಜನರನ್ನು ನೋಡ್ತೇವೆ. ಈ ರೀತಿಯ ಸುದೀರ್ಘ ಹೋರಾಟದ ಫಲವಾಗಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನು ಮಾಡಿ ಅದಕ್ಕೊಂದು ತೆರೆಯನ್ನು ಎಳೆಯುವಲ್ಲಿ ಯಶಸ್ವಿಯಾಯಿತು. ಆದರೆ ಇವತ್ತಿಗೂ ಕೂಡ ಅಲ್ಲಲ್ಲಿ ಈ ಸಂಘರ್ಷ ಅಂತಕ್ಕಂಥದ್ದು ನಡೀತಾನೇ ಇದೆ. ಹಾಗಾಗಿನೇ ಕವಿ ಇಲ್ಲಿ ಯಾವತ್ತಿದ್ರೂ ಕೂಡ ಅಂತಿಮ ಜಯ ಅನ್ನೋದು ಪ್ರೀತಿಯಿಂದ ಪಡೆಯೋದಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ಬಿಳಿಯರು ಮತ್ತು ಕಪ್ಪು ಜನರ ನಡುವೆ ಈ ಅಂತರ ಬರೋದಕ್ಕೆ ಕಾರಣ ಯಾವುದು ಅಂತಂದರೆ ಅವರ ನಡುವೆ ಪ್ರೀತಿ ಇಲ್ಲದೆ ಇರೋದು. ನಾವು ಅವರನ್ನು ಮನುಷ್ಯರ ಹಾಗೆ ನೋಡಿದರೆ ಅವರು ನಮ್ಮನ್ನು ಮನುಷ್ಯರಾಗಿ ಕಂಡಿದ್ದೇ ಆದರೆ ನಮ್ಮ ನಡುವೆ ಭೇದ ಅಂತಕ್ಕಂಥದ್ದು ಇರಲ್ಲ. ಹೇಗೆ ಭಾರತದಲ್ಲಿ ಮೇಲ್ವರ್ಗ ಮತ್ತು ಕೆಳವರ್ಗದ ನಡುವೆ ಇರತಕ್ಕಂಥ ಭಿನ್ನತೆಗಳು ಹೇಗಿದಾವೋ ಹಾಗೆ ಅಲ್ಲಿ ಕೂಡ ನಾವು ಗಮನಿಸ್ಬೋದು. ಹಾಗಾಗಿ ನಮ್ಮ ನಡುವೆ ಪ್ರೀತಿ ಅರಳದೆ ಇಬ್ಬರ ನಡುವೆ ಬಾಂಧವ್ಯ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ವರ್ಣಭೇದ ನೀತಿಯ ವಿರುದ್ಧ ಜಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದ್ದು ಮುಂದೆ ಅನೇಕ ಹೋರಾಟಗಳು. ಆ ಹೋರಾಟಕ್ಕೆ ಬೆಂಬಲವಾಗಿ ನಿಂತದ್ದು ಯಾವುದು ಅಂತಂದರೆ ಇದೇ ಪ್ರೀತಿ. ಆ ಪ್ರೀತಿಯೇ ಜಯವನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು.
ಅಷ್ಟೇ ಅಲ್ಲ, ಕವಿ ಶ್ವೇತವರ್ಣೀಯರ ಹೃದಯವನ್ನು ಕರಾಳ ಕಪ್ಪು ಹೃದಯಕ್ಕೆ ಹೋಲಿಸ್ತಾ ಇದ್ದಾರೆ, ಜಡ್ಡುಗಟ್ಟಿದ ವ್ಯವಸ್ಥೆಗೆ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಅವರು ತಮ್ಮ ಸಹ ಜೀವಿ ಮಾನವರ ಬಗ್ಗೆ ಕ್ರೌರ್ಯವನ್ನು ತುಂಬಿಕೊಂಡಿದ್ದರು ಬಿಳಿಯರು. ಅವರ ಚರ್ಮದ ಬಣ್ಣ, ಬಿಳಿಯರ ಚರ್ಮದ ಬಣ್ಣ ಬಿಳಿ, ಆದರೆ ಅವರ ಹೃದಯ ಅಂತಕ್ಕಂಥದ್ದು ಕರಾಳ ಕಪ್ಪಾಗಿತ್ತು ಅಂಥೇಳಿ ಕವಿ ಈ ಕವಿತೆಯ ಸಾಲುಗಳಲ್ಲಿ ಗುರುತಿಸ್ತಾರೆ. ಎಷ್ಟೋ ಜನ ಬಿಳಿಯರು ಕಪ್ಪು ವರ್ಣದವರ ಮೇಲೆ ದೌರ್ಜನ್ಯವನ್ನು ಎಸಗಿ ಸೆರೆಮನೆಯ ಕಂಬಿಗಳ ಹಿಂದೆ ಅವರು ನರಳುವ ಹಾಗೆ, ಯಾತನೆ ಪಡುವ ಹಾಗೆ ಮಾಡಿದರು. ಹಾಗಾಗಿ ಹಲವಾರು ಕಪ್ಪು ಜನರ ಬದುಕಿನ ಕನಸುಗಳನ್ನು ಅಲ್ಲೇ ಕಮರುವ ಹಾಗೆ ಅವರು ಮಾಡಿದರು. ಕಮರು ಅಂತಂದರೆ ಬಾಡು ಅಂತ, ಬತ್ತತಕ್ಕಂಥದ್ದು. ಕೊನರು ಅಂತಂದರೆ ಚಿಗುರ್ತಕ್ಕಂಥದ್ದು. ನೀವು ಸಹಮಾನವರೊಡನೆ ಪ್ರೀತಿಯಿಂದ ನಡ್ಕೊಳ್ಳದೇ ಇದ್ದರೆ ಹೇಗೆ ಮನುಷ್ಯ ಸಂಬಂಧಗಳು ಬೆಳೆಯೋದಕ್ಕೆ ಸಾಧ್ಯ? ಹೇಗೆ ಒಂದು ಕನಸು ಚಿಗುರಬೇಕು ಅಂತಂದರೆ ಅಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೇ ಇದ್ದರೆ ಅಲ್ಲಿ ಆ ಸಂಬಂಧಗಳು ಬಾಡು ಹೋಗ್ತವೆ. ಹಾಗೆ ಆಗಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಕಪ್ಪು ಜನರ ವಿರುದ್ಧ, ನೀಗ್ರೋಗಳ ವಿರುದ್ಧ ಅತ್ಯಂತ ದಾರುಣವಾಗಿ ನಡೆಸ್ಕೊಂಡ್ರು ಅವರನ್ನು. ಎಷ್ಟೋ ಜನ, ನೀವು ಆಫ್ರಿಕಾ ಖಂಡದಿಂದ ಅನೇಕ ನೀಗ್ರೋಗಳನ್ನು ನೀವು ಯುರೋಪ್ ಭಾಗದಲ್ಲಿ ಕೆಲಸಕ್ಕಾಗಿ ಅವರನ್ನು ಬಲವಂತವಾಗಿ ಕರ್ಕೊಂಡು ಬರ್ತಾರೆ, ವಿಧವಾಗಿ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಇಡೀ ವ್ಯವಸ್ಥೆಯನ್ನೇ ಇಲ್ಲಿ ಕವಿ ಏನು ಮಾಡ್ತಾ ಇದ್ದಾರೆ, ಚರ್ಚೆಗೆ ತಗೊಳ್ತಾ ಇದ್ದಾರೆ. ಹಾಗಾಗಿ ನಾವು ಅವರನ್ನು ಮನುಷ್ಯರಾಗಿ ನೋಡಬೇಕು. ವರ್ಣದ ಕಾರಣಕ್ಕಾಗಿ ಭೇದ ಮಾಡಬಾರ್ದು, ಜಾತಿಯ ಕಾರಣಕ್ಕಾಗಿ ಭೇದ ಮಾಡಬಾರ್ದು, ಧರ್ಮದ ಕಾರಣಕ್ಕಾಗಿ ಭೇದ ಮಾಡಬಾರ್ದು, ಗಂಡು ಹೆಣ್ಣು ಎಂಬ ಕಾರಣಕ್ಕಾಗಿ ಭೇದ ಮಾಡಬಾರ್ದು, ಸಂಸ್ಕೃತಿ ಎಂಬ ಕಾರಣಕ್ಕಾಗಿ ಭೇದ ಮಾಡಬಾರ್ದು. ನಾವೆಲ್ಲರೂ ಕೂಡ ಒಂದೇ. ಈ ಒಂದೇ ಅನ್ನೋ ಭಾವನೆ ಜಾಗೃತಿ ಆಗಬೇಕು ಅಂತಂದರೆ ನಮ್ಮೊಳಗೆ ಪ್ರೀತಿಯ ಉದಯ ಆಗಬೇಕು. ಪ್ರೀತಿ ಅನ್ನೋದು ಚಿಗುರಬೇಕು. ಪ್ರೀತಿ ಅನ್ನೋದು ಚಿಗುರದೇ ಇದ್ದರೆ ನಮ್ಮ ಮನಸ್ಸುಗಳು ಕಮರ್ತವೆ, ನಮ್ಮ ಕನಸುಗಳು ಕಮರ್ತವೆ, ಬಾಡ್ತವೆ ಅಂಥೇಳಿ ಇಲ್ಲಿ ಜಿ ಎಸ್ ರುದ್ರಪ್ಪನವರು ಎಚ್ಚರಿಸ್ತಾರೆ. ಇನ್ನು ಕೊನೆಯದಾಗಿ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ಅಂತ ಹೇಳ್ತಾರೆ. ಇಲ್ಲಿ ಕ್ರಿಸ್ತ ಅಂದರೆ ಯೇಸು ಕ್ರಿಸ್ತ, ದಯಾಮಯನಾಗಿರ್ತಕ್ಕಂತಹ ಯೇಸು ಕ್ರಿಸ್ತ ಪ್ರೀತಿ ಮತ್ತು ಕರುಣೆಗಳನ್ನು ಎಲ್ಲರಿಗೂ ಕೂಡ ಸರಿ ಸಮಾನವಾಗಿ ಹಂಚಿರ್ತಕ್ಕಂಥವನು. ಆದರೆ ಈ ಶ್ವೇತವರ್ಣೀಯರು ಇದನ್ನು ಗುರುತಿಸುವ ಕೆಲಸವನ್ನು ಮಾಡಲಿಲ್ಲ ಅಂಥೇಳಿ ಕವಿ ಹೇಳ್ತಾರೆ ಇಲ್ಲಿ. ಹಾಗಾಗಿನೇ ಈ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಈ ಕ್ರಿಸ್ತನ ಕರುಣೆ ಅಂತಕ್ಕಂಥದ್ದು ಹೇಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ? ದೇಶಗಳ ಹಾಗೂ ಜನಾಂಗಗಳ ಬಗ್ಗೆ ಪ್ರೀತಿಯ ಅಭಾವ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತೀತು ಹೇಗೆ? ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪೀತು ಹೇಗೆ? ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ? ನಿಮ್ಮ ಮನಸ್ಸುಗಳು ಮರುಭೂಮಿ ಆಗಬಾರದು, ಬರಡಾಗಬಾರದು ಅಂತಂದರೆ ಅಲ್ಲಿ ಪ್ರೀತಿಯನ್ನು ನಾವು ಬಿತ್ತಬೇಕು. ಹಾಗಾಗಿ ಇವತ್ತು ದೇಶಗಳ ಹಾಗೂ ಜನಾಂಗಗಳ ನಡುವೆ ಸಂಶಯ ಮತ್ತು ಅಪನಂಬಿಕೆಗಳು ಬೆಳೆಯೋದಕ್ಕೆ ಕಾರಣ ಯಾವುದು ಅಂತಂದರೆ ಪ್ರೀತಿ. ಒಂದು ವೇಳೆ ಪ್ರೀತಿ ಜಾಗೃತವಾಗಿದ್ದರೆ, ಪ್ರೀತಿಯನ್ನು ನಾವು ಬಿತ್ತಿದ್ದೇ ಆಗಿದ್ದರೆ ಇವತ್ತು ದೇಶಗಳ ನಡುವೆ, ಜನಾಂಗಗಳ ನಡುವೆ ಇವತ್ತು ಸ್ನೇಹದ ಹಸ್ತ ಅಂತಕ್ಕಂಥದ್ದು ಬಿತ್ತೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಪ್ರೀತಿಯನ್ನು ನಾವು ಬೆಳೆಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇವತ್ತು ಈ ಪ್ರೀತಿ ಕಡಿಮೆ ಆಗಿರೋದಕ್ಕೆ ಇವತ್ತು ದೇಶಗಳ ನಡುವೆ ಯುದ್ಧಗಳು ನಡೀತಾ ಇದೆ. ಧರ್ಮದ
ಅಮಲನ್ನು ಏರಿಸ್ಕೊಂಡು ಇವತ್ತು ಜನಾಂಗಗಳ ನಡುವೆ ಯುದ್ಧ ಆಗ್ತಾ ಇರತಕ್ಕಂಥದ್ದು, ಪ್ರದೇಶಗಳ ಮೇಲಿರ್ತಕ್ಕಂಥ ವ್ಯಾಮೋಹದಿಂದಾಗಿ ಇವತ್ತು ಯುದ್ಧಗಳಾಗ್ತಾ ಇರತಕ್ಕಂಥದ್ದು ಪ್ರೀತಿಯ ಕೊರತೆಯ ಕಾರಣದಿಂದ. ಹಾಗಾಗಿ ಇವತ್ತು ಈ ಸಮಾಜದ ಒಳಗೆ ನಾವು ಪ್ರೀತಿಯನ್ನು ಬಿತ್ತುವ, ಬೆಳೆಸುವ ಅನಿವಾರ್ಯತೆ ಜರೂರಿದೆ ಅಂತ ಹೇಳ್ತಾರೆ. ಇವತ್ತು ಯುದ್ಧಗಳಾಗಬಾರದು ಅಂತಂದರೆ ನಾವಲ್ಲಿ ಪ್ರೀತಿಯನ್ನು ಬಿತ್ತಬೇಕು. ಇವತ್ತು ನಂಬಿಕೆಯನ್ನು ನಾವು ಬಿತ್ತಬೇಕಾಗಿದೆ. ಇವತ್ತು ಜನಾಂಗಗಳ ನಡುವೆ, ದೇಶಗಳ ನಡುವೆ, ಸಮಾಜಗಳ ನಡುವೆ ಪ್ರೀತಿಯನ್ನು ಬಿತ್ತಬೇಕಾಗಿದೆ. ಇಲ್ಲದೇ ಇದ್ದರೆ ಸಾವು ನೋವು ಅಂತಕ್ಕಂಥದ್ದು, ದ್ವೇಷ ಅಂತಕ್ಕಂಥದ್ದು, ಅವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚುತ್ತಲೇ ಹೋಗುತ್ತೆ ಈ ಸಮಾಜದಲ್ಲಿ. ಕಾಲಾನುಕ್ರಮದಲ್ಲಿ ಈ ಪರಿಸ್ಥಿತಿ ನಮ್ಮ ಮನಸ್ಸುಗಳನ್ನು ಮರುಭೂಮಿಯ ಹಾಗೆ, ಬರಡು ಭೂಮಿಯ ಹಾಗೆ ಬದಲಾಯಿಸಿ ಬಿಡುತ್ತೆ. ಹಾಗಾಗಿ ಈ ಅನಿವಾರ್ಯತೆಗೆ ನಾವು ಸೃಷ್ಟಿ ಮಾಡಿಕೊಡಬಾರದು ಅಂಥೇಳಿ ಇಲ್ಲಿ ಕವಿತೆ ಎಚ್ಚರಿಕೆಯ ಸಾಲನ್ನು ಕೊನೆಯಲ್ಲಿ ಕೊಡುತ್ತೆ. ಹಾಗಾಗಿಯೇ ನಾವು ಎಚ್ಚರಿಕೆಯಿಂದ ಇವತ್ತು ಸಮಾಜದಲ್ಲಿ ಬದುಕನ್ನು ಕಟ್ಕೋಬೇಕು. ಇವತ್ತು ಸಮಾಜದಲ್ಲಿ ಪ್ರೀತಿಯನ್ನು ಬಿತ್ತಬೇಕು. ಹಾಗಾಗಿಯೇ ಬದುಕು ಅಂತಂದರೆ ಕೇವಲ ಉಣ್ಣತಕ್ಕಂಥದ್ದು, ತಿನ್ನುವುದು, ಮೋಜು ಮಸ್ತಿ ಮಾಡ್ತಕ್ಕಂಥದ್ದಲ್ಲ. ಅದು ಅರ್ಥಪೂರ್ಣ ಆಗಬೇಕಾದ್ರೆ ಪರಿಸರದಲ್ಲಿ ಪ್ರೀತಿಯ ಕಂಪು ಸೊಂಪಾಗಿ ಹರಡಬೇಕು ಅಂತ ಹೇಳ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಅರಿತಕ್ಕಂಥದ್ದು, ಪರರಿಗಾಗಿ ಮಿಡಿತಕ್ಕಂಥದ್ದು, ಇತರರ ನೋವಿನಲ್ಲಿ ಪಾಲ್ಗೊಳ್ಳುವುದು, ಇವು ಬದುಕಿನ ಸಾರ್ಥಕ ಕ್ಷಣಗಳು ಅಂಥೇಳಿ ಕವಿತೆ ಚರ್ಚೆ ಮಾಡುತ್ತೆ. ಇಂತಹ ಸಂದರ್ಭಗಳು ಹೆಚ್ಚಿದಷ್ಟು ಕೂಡ ನಮ್ಮ ಬದುಕು ಅಂತಕ್ಕಂಥದ್ದು ಸದೃಢವಾಗುತ್ತೆ. ಇನ್ನಷ್ಟು ಈ ಸಮಾಜ ಗಟ್ಟಿಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಈ ಪ್ರೀತಿಯ ಅಭಾವ ನಮ್ಮಲ್ಲಿ ಅವಿಶ್ವಾಸವನ್ನು, ದ್ವೇಷದ ಹುಟ್ಟಿಗೆ ಕಾರಣ ಆಗತ್ತೆ. ಹಾಗಾಗಿ ಕೆಲವು ಶನಿ ಸಂತಾನಗಳು, ಕೆಲ ಕಿಡಿಗೇಡಿಗಳು ಮನುಷ್ಯರ ಮಧ್ಯೆ, ಜನಾಂಗಗಳ ಮಧ್ಯೆ, ದೇಶಗಳ ನಡುವೆ ಕೋಟೆಯನ್ನು ಅಥವಾ ಗೋಡೆಗಳನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೊಳಗಿರುವ ಪೂರ್ವಗ್ರಹ ಕಲ್ಪನೆ, ತಪ್ಪು ತಿಳುವಳಿಕೆ, ಆ ಸಂಶಯಗಳನ್ನು ನಾವು ಈ ಪ್ರೀತಿಯಿಂದ ಒಡಿಬೇಕಾಗಿದೆ. ಜನರ ಮಧ್ಯೆ ಅಂತರ ಆಗೋದನ್ನು ತಪ್ಪಿಸಬೇಕಾಗಿದೆ. ಜನರ ನಡುವೆ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಜನಗಳನ್ನು ದೂರ ಇಟ್ಟು ಅವರ ನಡುವೆ ಪ್ರೀತಿಯನ್ನು ನಾವು ಬೆಸಿಬೇಕಾಗಿದೆ. ಇದೆಲ್ಲದಕ್ಕೂ ಸಾಧ್ಯ ಆಗ್ತಕ್ಕಂಥದ್ದು ಯಾವುದು ಅಂತಂದರೆ ಪ್ರೀತಿಯಿಂದ ಮಾತ್ರ ಒಂದು ಹೊಸ ಸಮಾಜವನ್ನು, ಸಹ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ನಮ್ಮ ಮನಸ್ಸುಗಳು ಮರುಭೂಮಿಯ ಹಾಗೆ ಬರಡಾಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕಾಗಿದೆ. ಹಾಗಾಗಿ ಜಾತಿ, ಮತ, ಭಾಷೆ, ಬಣ್ಣ ಇವುಗಳ ಗೋಡೆಗಳನ್ನು ಕಟ್ಟಿಕೊಳ್ಳದೆ, ಅವುಗಳಲ್ಲಿ ಕೊರಗದೆ, ನರಳದೆ ನಾವು ಹೊರಗಡೆ ಬರಬೇಕಾಗಿದೆ. ಹೊರಗಡೆ ಬರಬೇಕು ಅಂತಂದರೆ ಅಲ್ಲಿ ಪ್ರೀತಿಯಿಂದ ಮಾತ್ರ ಸಾಧ್ಯ, ಒಲುಮೆಯಿಂದ ಮಾತ್ರ ಸಾಧ್ಯ ಅಂಥೇಳಿ ಇಲ್ಲಿ ಜಿ ಎಸ್ ರುದ್ರಪ್ಪನವರು ಚರ್ಚೆ ಮಾಡ್ತಾರೆ. ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಪರೀಕ್ಷೆಯಲ್ಲಿ. ಅದು ಕವಿ ಪರಿಚಯ ಆಗಿರ್ಬೋದು, ಅಥವಾ 2 ಅಂಕದ ಬಗ್ಗೆ ನಿಮಗೆ ಈ ಕವನವನ್ನು ಯಾರು ಬರೆದಿದ್ದಾರೆ, ಜಿ ಎಸ್ ರುದ್ರಪ್ಪನವರ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಬಹುದು. ಅಥವಾ ಹೂವು ಅರಳಲು ಮೋಡ ಕಟ್ಟಲು
ಏನು ಬೇಕು ಅಂತೇಳಿ ಕವಿ ಇಲ್ಲಿ ಹೇಳ್ತಾರೆ ಅನ್ನೋದಾಗಿರ್ಬೋದು. ಅಥವಾ ಬಿಳಿ ಜನರ ಕರಾಳ ಕಪ್ಪು ಹೃದಯದ ಅರ್ಥವನ್ನು ತಿಳಿಸಿ ಅಂತ ಕೇಳ್ಬೋದು. ಅಥವಾ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲು ಅಂದ್ರೇನು ಅಂತೇಳಿ 2 ಅಂಕಗಳಿಗೆ ಅಥವಾ ನೀವು 1 ಅಂಕಗಳಿಗೆ ಕೇಳೋ ಸಾಧ್ಯತೆಗಳಿರ್ತವೆ. ಈಗ ಮನಸ್ಸು ಮರುಭೂಮಿ ಆಗದ ಹಾಗೆ ತಡೆಗಟ್ಟೋದು ಹೇಗೆ ಅಂತ 2 ಅಂಕಗಳಿಗೆ ಕೇಳಬಹುದು. ಈ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಗಮನಿಸ್ಕೋಬೇಕು. ಅಷ್ಟೇ ಅಲ್ಲ, ನಿಮಗೆ ಕೆಲವು ಸಾಲುಗಳನ್ನು ಸಂದರ್ಭಕ್ಕೆ ಕೇಳೋ ಸಾಧ್ಯತೆ ಇರುತ್ತೆ. ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಅಥವಾ ಪದ್ಯವಾದೀತು ಹೇಗೆ, ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ, ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ. ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳತಕ್ಕಂತಹ ಸಾಧ್ಯತೆಗಳು ಅಂದರೆ ಸಂದರ್ಭಗಳಿರ್ತವೆ. ಇದರ ಜೊತೆಯಲ್ಲಿ ನಿಮಗೆ 5 ಅಂಕಗಳು ಅಥವಾ 10 ಅಂಕಗಳಿಗೆ ಪ್ರಶ್ನೆಗಳನ್ನು ಕೂಡ ಕೇಳುತ್ತಾರೆ. ಪ್ರೀತಿ ಇಲ್ಲದ ಜೀವನ ಮರುಭೂಮಿಯಂತೆ ಆಗುತ್ತದೆ, ವಿವೇಚಿಸಿ ಅಂತ ಕೇಳಬಹುದು. ಬದುಕಿಗೆ ಅರ್ಥ ತಂದುಕೊಡಲು ಪ್ರೀತಿ ಅನಿವಾರ್ಯ, ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಕೇಳಬಹುದು. ವರ್ತಮಾನದ ಬದುಕಿನಲ್ಲಿ ಕಾಣೆಯಾಗುತ್ತಿರುವ ಪ್ರೀತಿಯ ಬಗೆಗೆ ಕವಿಯ ವಿಷಾದವೇನು, ವಿಶ್ಲೇಷಿಸಿರಿ ಅಂತೇಳಿ ಪ್ರಶ್ನೆ ಕೇಳಬಹುದು. ಅಥವಾ ಯಾವುದಾದರೂ ಕಾವ್ಯ ಭಾಗವನ್ನು ನಿಮಗೆ ಭಾವಾರ್ಥಕ್ಕೆ ಕೇಳೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಭಾವಾರ್ಥ 2 ಅಂಕದ ಪ್ರಶ್ನೆಗಳು ಅಥವಾ 1 ಅಂಕದ ಪ್ರಶ್ನೆಗಳು, ಸಂದರ್ಭ ಹಾಗೂ ದೀರ್ಘ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಕವಿ ಪರಿಚಯದೊಂದಿಗೆ ನಾವು ದೀರ್ಘ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾದ್ರೆ ಕವಿ ಪರಿಚಯವನ್ನು ಬಳಸಿಕೊಂಡು ನಾವು ಕವಿತೆಯನ್ನು ವಿಶ್ಲೇಷಣೆ ಮಾಡ್ಕೋಬೇಕು. ಆಗ ನಮಗೊಂದು ದೀರ್ಘವಾದ ಉತ್ತರವನ್ನು ನಾವು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.